ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಸ್ಟ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೇಷರಾಶಿಗೆ ಆಗಸ್ಟ್ ತಿಂಗಳು ಅದೃಷ್ಟವನ್ನು ತರುವಂತಹ ಒಂದು ಶುಭ ಸೂಚನೆಗಳಿರ್ತವೆ. ಅಲ್ಲಿ ಪ್ರಮುಖವಾದ ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಅತ್ಯುತ್ತಮವಾಗಿರುವಂಥದ್ದು. ಜೊತೆಗೆ ಈ ಮೇಷರಾಶಿಗೆ ಅಧಿಪತಿಯಾದಂತಹ ಮಂಗಳ ಅಥವಾ ಕುಜನ ಒಂದು ಕೃಪೆ ನಿಮಗೆ ತಿಂಗಳು ಪೂರ್ತಿ ಇರುವಂಥದ್ದು. ಹಾಗಾಗಿ ಶುಕ್ರ ಮತ್ತು ಮಂಗಳರ ವಿಶೇಷವಾದ ಆಶೀರ್ವಾದ. ಜೊತೆಗೆ ಅಲ್ಲಿ ಇರತಕ್ಕಂತಹ ನಿಮಗೆ ನಿರಂತರವಾಗಿ ರಾಹುವಿನ ಬೆಂಬಲ ಸಹ ತಿಂಗಳು ಪೂರ್ತಿ ಇರಲಿದೆ. ಮಧ್ಯೆ ಚಂದ್ರನ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಬರುವಂಥದ್ದು. ಅದೇ ರೀತಿ ಬುಧನ ಒಂದು ಪರಿವರ್ತನೆ ವಕ್ರಗತಿ ಮುಗಿದ ಬಳಿಕ ನಿಮಗೆ 10ನೇ ತಾರೀಕಿಂದ ಬುಧನ ಅನುಗ್ರಹ ಸಹ ಬರುವಂಥದ್ದು. ಹಾಗಾಗಿ ಅಲ್ಲಿ 4 ಅಥವಾ 5 ಗ್ರಹಗಳಿಂದ ನಿಮಗೆ ಉತ್ತಮ ಫಲಗಳು ಈ ಆಗಸ್ಟ್ ತಿಂಗಳಲ್ಲಿ ಆಗುವಂಥ ಶುಭ ಸೂಚನೆಗಳಿವೆ. ಹಾಗಾಗಿ ಧನ ಭೂಮಿ ವಾಹನ ಭಾಗ್ಯ ಅಪರೂಪದ ಕುಜ ಕೃಪೆ ಎಂಬಂಥ ಒಂದು ವಾಕ್ಯ ಬಂದಿದೆ. ಧನ ಭೂಮಿ ವಾಹನಗಳ ಭಾಗ್ಯ ಪ್ರತಿ ತಿಂಗಳಲ್ಲಿ ಮತ್ತು ಅಪರೂಪ ಸಿಗುವಂಥ ಕುಜ ಅಥವಾ ಮಂಗಳನ ಕೃಪೆ. ಮಂಗಳನು ಅಪರೂಪದಲ್ಲಿ ಒಂದು ಶುಭ ಫಲವನ್ನು ಕೊಡುವಂಥ ಗ್ರಹ ಆಗಿದ್ದಾರೆ. ಕೇವಲ 3 ರಾಶಿಗಳಿಗೆ ಮಂಗಳನ ಒಂದು ಗೋಚಾರದಲ್ಲಿ ಕೇವಲ 3 ರಾಶಿಗಳಿಗಷ್ಟೇ ಉತ್ತಮ ಫಲ ಸಿಗುತ್ತೆ. ಕೆಲವೊಂದು ಬಾರಿ 1 ತಿಂಗಳು, ಕೆಲವೊಂದು ಬಾರಿ 40 ದಿನ, ಹೀಗೆ ಮಂಗಳನ ಒಂದು ಗೋಚಾರ ಒಂದೊಂದು ರಾಶಿಯಲ್ಲಿರುತ್ತೆ. ಹಾಗಾಗಿ ಒಂದು ರಾಶಿಯಲ್ಲಿದ್ದಾಗ 3 ರಾಶಿಗಳಲ್ಲಿ ಸಿಗುವಂಥ ನಿಮ್ಮ ರಾಶಿ ಮೊದಲನೇದಾಗಿರುತ್ತೆ ಮಂಗಳನ ವಿಶೇಷವಾದ ಕೃಪೆ ಪಡೆಯುವಂಥದ್ದು. ಹಾಗಾಗಿ ಅಪರೂಪದ ಒಂದು ಕುಜನ ಕೃಪೆ ಇದೆ, ಶುಕ್ರನ ಅನುಗ್ರಹ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ನಿಮ್ಮ ಆರ್ಥಿಕವಾದ ಉತ್ತಮ ಫಲಗಳು ಈ ಆಗಸ್ಟ್ ತಿಂಗಳಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ನಿಮಗೆ ಸಿದ್ಧಿ ಆಗಲಿವೆ. ಅಲ್ಲಿ ಒಂದೊಂದಾಗಿ ಈಗ ರವಿಯಿಂದ ಒಂದೊಂದೇ ಗ್ರಹಗಳ ವಿಚಾರ ಗಮನಿಸಿದಾಗ ರವಿಯ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಇರುವುದಿಲ್ಲ. ಆಗಸ್ಟಲ್ಲಿ ನಿಮಗೆ ಸೂರ್ಯ ಭಗವಂತರು ಪೂರಕವಾಗಿ ಇರುವುದಿಲ್ಲ. ನಿಮ್ಮ ರಾಶಿಯಿಂದ ಅಲ್ಲಿ 4ರ ಸ್ಥಾನದಲ್ಲಿ ಇರುವಂಥದ್ದು ಕಟಕ ರಾಶಿಯಲ್ಲಿ. ಆ ಬಳಿಕ 17ನೇ ತಾರೀಕಿಗೆ ಅವರು ಸಿಂಹರಾಶಿಗೆ ಪ್ರವೇಶ ಮಾಡುವಾಗ ಅಲ್ಲಿ ನಿಮ್ಮ ರಾಶಿಯಿಂದ ಪಂಚಮ ಆಗುತ್ತೆ. ಹಾಗಾಗಿ 2 ಸ್ಥಾನಗಳು ನಿಮಗೆ ಸೂರ್ಯನಿಂದ ವಿಶೇಷವಾದ ಏನು ಫಲಗಳು ಈ ಆಗಸ್ಟಲ್ಲಿ ಬರೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಸೂರ್ಯನ ಒಂದು ವರದ ಕೊರತೆಯ ಕಾರಣವಾಗಿ ನಿಮಗೆ ಕೆಲವೊಮ್ಮೆ ಈ ಬಂಧು ಮಿತ್ರರಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಮಾತಿನ ಚಕಮಕಿ, ಹತಾಶೆ ಆಗುವಂಥ ಘಟನೆಗಳು, ನಿರಾಶೆ ಆಗುವಂಥ ಘಟನೆಗಳು, ಜೊತೆಗೆ ತಂದೆ ಮತ್ತು ಮಕ್ಕಳಲ್ಲಿ ಏನಾದರೂ ಮಾತಿನ ವಾಗ್ವಾದ ಅಥವಾ ಮಕ್ಕಳಿಂದ ನಿಮಗೆ ಏನಾದರೂ ಅಸಮಾಧಾನ ಅತೃಪ್ತಿ ಆಗುವಂಥದ್ದು ಅಥವಾ ಮಕ್ಕಳು ನಿಮ್ಮನ್ನು ವಿರೋಧಿಸುವಂಥ ಅಥವಾ ನೀವು ಅವರನ್ನು ವಿರೋಧಿಸುವಂಥ ಮುಂತಾದ ಘಟನೆ. ಅದೇ ರೀತಿ ನಿಮಗಿಂತ ಕಿರಿಯರಲ್ಲಿ ಏನಾದರೂ ವಾಗ್ವಾದ, ಕಲಹ, ಚಿಂತೆಗಳು ಆಗುವಂಥ ಘಟನೆಗಳಾಗ್ತವೆ. ಹಾಗಾಗಿ ಬಂಧು ಬಾಂಧವ್ಯದಲ್ಲಿ ಮತ್ತು ನಿಮ್ಮ ಕೌಟುಂಬಿಕ ವಿಚಾರ ಜೊತೆಗೆ ನಿಮ್ಮ ಮನೆಯ ವಿಚಾರದ ಬಗ್ಗೆ ಸ್ವಲ್ಪ ಮಾತಿನ ನಡವಳಿಕೆ ಬಗ್ಗೆ ಗಮನ ಬೇಕಾಗುತ್ತೆ. ಜೊತೆಗೆ ಯಾರಲ್ಲೋ ವಿನಾಕಾರಣವಾಗಿ ಕಲಹ ಮಾಡೋದಾಗಲಿ ಅಥವಾ ವಿನಾಕಾರಣ ಯಾರಲ್ಲೂ ನೀವು ವಾಗ್ವಾದ ಮಾಡೋದು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಆಗಸ್ಟ್ನಲ್ಲಿ ಸೂರ್ಯ ಭಗವಂತರ ನಿಮಗೆ ಆಶೀರ್ವಾದ ಸ್ವಲ್ಪ ಆ ವಿಚಾರದಲ್ಲಿ ಇರೋದಿಲ್ಲ. ಅದರಿಂದಾಗಿ ಕೆಲವೊಮ್ಮೆ ವಿಪರೀತ ಪರಿಣಾಮಗಳು ಆಗ್ಬೋದಾಗಿದೆ. ಆಗಲೇ ಹೇಳಿದ್ದೇನೆ ಮಂಗಳನ ವಿಚಾರ. ಈಗ ಸೂರ್ಯನ ಬಳಿಕ ಗಮನಿಸುವಂಥದ್ದು ಮಂಗಳನ ವಿಚಾರ. ಮಂಗಳನ ವಿಚಾರದಲ್ಲಿ ಗಮನಿಸಿದಾಗ ನಿಮಗೆ ತಿಂಗಳ ಪೂರ್ತಿ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ 6ನೇ ಸ್ಥಾನದಲ್ಲಿರುವಂಥ ಮಂಗಳನು ಅಲ್ಲಿ ಕನ್ಯಾಸ್ಥಿತವಾಗುವಂಥ ಮಂಗಳನಿಂದ ಲಾಭ, ಜಯ, ಸುಖ, ಯಶ, ಸಿಗುತ್ತೆ. ಭೂಮಿ, ಮನೆ, ವಾಹನ ವಿಚಾರವಾದ ಉತ್ತಮ ಫಲಗಳಿವೆ. ಸಾಡೆ ಸಾತಿಯ ಪ್ರಭಾವ ಇದ್ದರೂ ಸಹಿತ ಈ ಬಾರಿ ನಿಮಗೆ ಅಲ್ಲಿ ಶನಿ ಮಹಾರಾಜರು ವಕ್ರಗತಿಗೆ ಹೋಗಿರುತ್ತಾರೆ. ವಕ್ರಗತಿಯಲ್ಲಿ ಇರುವ ಕಾರಣ ನಿಮಗೆ ಅಲ್ಲಿ ಶನಿ ಪ್ರಭಾವನೂ ಕಡಿಮೆ ಇರುತ್ತೆ. ಜೊತೆಗೆ ಅಲ್ಲಿ ಅತ್ಯುತ್ತಮ ಮಂಗಳಕರ ಫಲ ಕೊಡುವಂಥ ಮಂಗಳನ ವಿಶೇಷವಾದ ಅಪರೂಪದ ಆಶೀರ್ವಾದ ನಿಮಗೆ ಇದೇ ಕಾಲದಲ್ಲಿ ಸಿಗ್ತಿರೋ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಈ ಮಂಗಳನು ಈ ಬಾರಿ ನಿಮ್ಮ ರಾಶಿಯಾಧಿಪತಿಯಾಗಿ ಕೊಡಲಿದ್ದಾನೆ. ಮನೆ ಕೊಳ್ಳುವಂಥವರಿಗೆ, ಭೂಮಿ ಕೊಳ್ಳುವಂಥವರಿಗೆ, ವಾಹನ ಕೊಳ್ಳುವಂಥವರಿಗೆ ಅದರ ಒಂದು ಸಮಯ ಈಗ ಒದಗಿ ಬರುತ್ತೆ. ಹಿಂದೆ ಬೇರೆ ಬೇರೆ ಕಾರಣಗಳಿಂದ ಅದು ನಿಂತು ಹೋಗಿದ್ದ ಅಥವಾ ಯಾವುದಾದ್ರು ಮುಂದೂಡಲ್ಪಟ್ಟಂತಹ ಭೂಮಿ ಅಥವಾ ಈ ರಿಯಲ್ ಎಸ್ಟೇಟ್ ಸಂಬಂಧಿತವಾದ ಕೆಲಸ ಕಾರ್ಯಗಳು ಈಗ ಮತ್ತೆ ಪುನರಾರಂಭ ಆಗುತ್ತೆ. ಭೂಮಿಯ ಸಂಬಂಧಿತ ದಾಖಲೆ ಪತ್ರ ಇವೆಲ್ಲವೂ ನಿಮಗೆ ಅಪ್ಡೇಟ್ ಆಗಿ ನಿಮ್ಮ ಕೈಗೆ ಸಿಗುವಂಥದ್ದು. ಅಥವಾ ಕೋರ್ಟ್ ಕಚೇರಿ ಕೆಲಸದ ವಿಚಾರಗಳು ಅವೆಲ್ಲವೂ ನಿಮ್ಮ ಪರವಾಗಿ ಬೇಗನೆ ಕ್ಷಿಪ್ರವಾಗಿ ಜಯ ಆಗುತ್ತೆ. ಈ ರೀತಿ ದೀರ್ಘಕಾಲೀನ ಹಲವಾರು ಕನಸುಗಳು ನನಸಾಗಲಿಕ್ಕೆ ಮೇಷರಾಶಿಯವರಿಗೆ ಒಂದು ಸುವರ್ಣ ಅವಕಾಶ. ಇವೆಲ್ಲ ಮತ್ತೆ ಬರುವಂಥದ್ದಲ್ಲ. ಮತ್ತೆ ಬರಬೇಕಾದ್ರೆ ಇನ್ನೊಂದು ವರ್ಷ ಕಾಯಬೇಕು, 8 ತಿಂಗಳು ಕಾಯಬೇಕು, 10 ತಿಂಗಳು ಕಾಯಬೇಕಂಥ ಪರಿಸ್ಥಿತಿಯಲ್ಲಿ ಇರುತ್ತೆ. ಹಾಗಾಗಿ ಇಂದು ಒಂದು ಸುವರ್ಣ ಅವಕಾಶವಾಗಿ ಆಗಸ್ಟ್ ತಿಂಗಳಲ್ಲಿ ಮಂಗಳನ ವಿಶೇಷವಾದ ಅನುಗ್ರಹ ಬಂದಿದೆ. ವಿಶೇಷವಾಗಿ ಯಾರ್ಯಾರು ರಿಯಲ್ ಎಸ್ಟೇಟ್ ಫೀಲ್ಡು, ಕನ್ಸ್ಟ್ರಕ್ಷನ್ ಫೀಲ್ಡು ಅಥವಾ ಭೂಮಿ ಮನೆ ವ್ಯವಹಾರದವರು ಅಥವಾ ಇನ್ನಿತರ ಯಾವುದೇ ರೀತಿ ನಿರ್ಮಾಣ ಸಾಮಗ್ರಿ ಅಥವಾ ಕೃಷಿ ಚಟುವಟಿಕೆ ಮಾಡೋರು, ಕೃಷಿ ವ್ಯವಸಾಯಗಳನ್ನು ಮಾಡುವಂಥವ್ರು ಅಥವಾ ವ್ಯವಸಾಯ ಭೂಮಿ ಫಾರ್ಮಿಂಗ್ ಲ್ಯಾಂಡ್ಗಳನ್ನು ಮಾಡುವಂಥವ್ರು ಅಥವಾ ಅಂಥ ಕ್ಷೇತ್ರದಲ್ಲಿ ಇರುವಂಥವ್ರು, ಇನ್ನು ಗಣಿಗಾರಿಕೆ, ಕೈಗಾರಿಕೆ ಮುಂತಾದ ಕ್ಷೇತ್ರದಲ್ಲಿ ಇರುವವರು ಹಲವರಿಗೆ ಈ ಮಂಗಳನ ಕೃಪೆಯಿಂದ ಬಹಳ ಉತ್ತಮ ಫಲಗಳು ಆಗಲಿವೆ. ಹಾಗಾಗಿ ಈ ತಿಂಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಮೇಷರಾಶಿಗೆ ಬುಧನ ವಿಚಾರ ಗಮನಿಸಿದಾಗ ಬುಧನ ವಿಚಾರ ಆಗಲಿ ಹೇಳಿದಂತೆ ನಿಮಗೆ ಬುಧನ ಅಷ್ಟೇನೂ ನಿಮಗೆ ವಿರುದ್ಧವಾಗಿ ಏನಿರುವುದಿಲ್ಲ.
ಆದರೆ ಆರಂಭದಲ್ಲಿ ನಿಮಗೆ ಅಲ್ಲಿ ಬುಧನಿಗೆ ವಕ್ರಗತಿ ಇರುವ ಕಾರಣ 9ರವರೆಗೂ 10ರ ಬಳಿಕ ನಿಮಗೆ ರುಜುಗತಿಗೆ ಬಂದಂತಹ ಬುಧನು ಅಲ್ಲಿ ವಿಶೇಷವಾದ ಉತ್ತಮ ಫಲವನ್ನು ಲಾಭವನ್ನು ಜಯವನ್ನು ಕೊಡ್ತಾನೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ ಬಹಳ ಒಂದು ಮುನ್ನಡೆ, ಅಂದುಕೊಂಡಂತಹ ಅವರಿಗೆ ಸೀಟುಗಳು ಸಿಗುತ್ತಾಗಲಿ, ವಿಶೇಷವಾಗಿ ಉದ್ಯೋಗ ಅಪೇಕ್ಷೆಗಳಿಗೆ ಬೇಗನೆ ಉದ್ಯೋಗ ಸಿಗುವಂಥದ್ದು. ಏಕೆಂದರೆ ಮಂಗಳ ಮತ್ತು ಬುಧನು ಅವರು ವಿಶೇಷವಾಗಿ ಯುವ ಜನಾಂಗಕ್ಕೆ ಬಹಳ ಸಹಕಾರಿಯಾಗ್ತಾರೆ. ಮಂಗಳ ಹಾಗೂ ಬುಧ ಎರಡೂ ಗ್ರಹಗಳು ಯುವ ವರ್ಗವನ್ನು ಸಂಕೇತಿಸುವ ಕಾರಣ ಏಕಕಾಲದಲ್ಲಿ ನಿಮಗೆ ಮಂಗಳನ ಅನುಗ್ರಹ, ಬುಧನ ಅನುಗ್ರಹ ನಿಮಗೆ 10ರಿಂದ ಇನ್ನಷ್ಟು ನಿಮಗೆ ಸ್ಟ್ರಾಂಗ್ ಆಗಿ ಬರ್ತಾ ಇರೋ ಕಾರಣ ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ಉದ್ಯೋಗದಲ್ಲಿ ಇರುವಂಥವರಿಗೆ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು, ಹೊಸದರ ಏನಾದರೂ ಆರಂಭಕ್ಕೆ ಸ್ಟಾರ್ಟಪ್ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ಬುಧನು ನಿಮಗೆ ಕೊಡಲಿದ್ದಾನೆ. ನಿಮಗೆ ಮೊದಲೇ ಗೊತ್ತಿರುವಂತೆ ನಿಮಗೆ ಈ ವರ್ಷ ಪೂರ್ತಿ ಗುರುಬಲ ಇರೋದಿಲ್ಲ, ಅದನ್ನು ಮತ್ತೆ ಪುನರಾವರ್ತನೆ ಮಾಡೋದಿಲ್ಲ. ಗುರು ನಿಮಗೆ ಕೆಲವೊಂದು ಸಾರಿ ಆರೋಗ್ಯದ ಮೇಲೆ, ಜೊತೆಗೆ ಮಾತು ನಡವಳಿಕೆ ಮೇಲೆ ಕಲಹಕ್ಕೆ ಎಲ್ಲ ಕಾರಣ ಆಗ್ಬೋದು. ಗುರು ನಿಮಗೆ ತೃತೀಯಸ್ಥನಾಗಿರೋ ಕಾರಣ ಅಲ್ಲಿ ಆಗಲೇ ರವಿಯು ಸಹ ಇದೇ ಕಾರಣವನ್ನು ರವಿಯಿಂದ ಸಹ ಬರ್ತಾಯಿದೆ. ಹಾಗಾಗಿ ಆಗಸ್ಟಲ್ಲಿ ನೀವು ಮಾತು ನಡವಳಿಕೆ ಆದಷ್ಟು ಕಲಹ ಜಗಳ ಮಾಡೋದನ್ನು, ಜೊತೆಗೆ ಪರಸ್ಪರರಲ್ಲಿ ವಾಗ್ವಾದ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮಾತು ಬಲ್ಲವನಿಗೆ ಜಗಳ ಎಲ್ಲ ಎಂಬಂಥ ತತ್ವವನ್ನು ನೀವು ಸ್ವಲ್ಪ ಕಾಯ್ದುಕೊಳ್ಬೇಕಾಗುತ್ತೆ. ಯಾಕಂದರೆ ಗುರು ಸಹ ನಿಮಗೆ ಈ ವಿಚಾರವಾಗಿ ಆತನು ವಿರುದ್ಧವಾಗಿ ಇರುವಂತಹ ಸ್ಥಿತಿಯಲ್ಲಿರುವಂಥದ್ದು. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಮೊದಲೇ ಹೇಳಿದಂತೆ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಪೂರಕವಾಗಿರ್ತಾನೆ. ನಿಮ್ಮರಿಂದ ರಾಶಿಯಿಂದ ತೃತೀಯ ಹಾಗೂ ಚತುರ್ಥ ಸ್ಥಾನಗಳು ಬರೋದ್ರ ಕಾರಣ ಅನೇಕ ರೀತಿಯ ಲಾಭ ಸುಖಗಳು ಸಿಗ್ತವೆ. ಹಣಕಾಸಿನ ಅರಿವು ಚೆನ್ನಾಗುತ್ತೆ. ದೀರ್ಘಕಾಲದಿಂದ ಪೆಂಡಿಂಗಿಂದ ದೊಡ್ಡ ಮೊತ್ತದ ಹಣ ಕೈಗೆ ಬರೋದಾಗಲಿ, ನೀವು ಮಾಡಿದ ಸಾಲ ನಿಮಗೆ ತೀರಿಸಲಿಕ್ಕೆ ಅನುಕೂಲವಾಗುವಂಥದ್ದು, ಅಥವಾ ನಿಮಗೆ ಬರತಕ್ಕಂಥ ಹಣಗಳೆಲ್ಲ ಸಮಯದಲ್ಲಿ ಬಂದು ಸೇರುವಂಥದ್ದು, ಹೊಸ ಹೂಡಿಕೆ ಮಾಡಲಿಕ್ಕೆ, ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ, ಭೂಮಿ ಮನೆ ಮುಂತಾದ ಸ್ಥಿರ ಆಸ್ತಿಗಳನ್ನು ಕೊಳ್ಳುವಂಥ ಅವಕಾಶ, ಅಥವಾ ಅದಕ್ಕೆ ಸಂಬಂಧಿತ ಏನಾದರೂ ಕೆಲಸ ಕಾರ್ಯಗಳಿಗೆ ಕ್ಷಿಪ್ರವಾಗಿ ಆಗಲಿವೆ. ಇನ್ನು ವಿರುದ್ಧ ಲಿಂಗದವರಿಂದ ಪರಸ್ಪರರಿಗೆ ಅದು ಉತ್ತಮ ಕೆಲಸಗಳಾಗುವಂಥದ್ದು, ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ, ವಿವಾಹದ ಪ್ರಯತ್ನ, ಅದು ಇನ್ನಿತರವಾದ ಪ್ರೇಮ ಪ್ರಕರಣದ ವಿಚಾರ, ಇಲ್ಲೆಲ್ಲ ಸಫಲತೆ ಸಿಗುತ್ತೆ. ಈ ರೀತಿ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಅನುಗ್ರಹವನ್ನು ಫಲವನ್ನು ಕೊಳ್ಳಿದ್ದಾನೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಕುಜ ಮತ್ತು ಶುಕ್ರ ನಿಮಗೆ ಅತ್ಯುತ್ತಮವಾದ ಬಲಯುತವಾದ ಉತ್ತಮ ಫಲವನ್ನು ಕೊಡಲಿದ್ದಾರೆ. ಇದನ್ನು ಮತ್ತೆ ಮತ್ತೆ ಬರುವಂಥ ಅವಕಾಶ ಅಲ್ಲ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಆಗಸ್ಟ್ ಶ್ರಾವಣದ ಜೊತೆಗೆ ಶನಿ ಮಹಾರಾಜರ ನಮಗೆ ಮೊದಲೇ ಗೊತ್ತಿರುವಂತೆ ಅವರು ಸಾಡೆಸಾತಿಯ ಚಕ್ರದಲ್ಲಿ ನೀವಿದ್ದೀರಾ. ಸಾಡೆಸಾತಿಯ ಚಕ್ರದಲ್ಲಿ ಇದ್ದರೂ ಈಗ ಅವರ ಪ್ರಭಾವ ನಿಮ್ಮ ಮೇಲೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ಯಾಕಂದರೆ ವಕ್ರಗತಿಗೆ ಶನಿ ಮಹಾರಾಜರು ಹೋಗಿರೋದ್ರಿಂದ ವಕ್ರಗತಿಯ ಪ್ರತ್ಯೇಕ ವೈಡನ್ನು ಗಮನಿಸಿಕೊಳ್ಳಿ, ಅದನ್ನು ಆಗಲೇ ಪ್ರಸಾರ ಮಾಡ್ತೇನೆ. ಇನ್ನು ಜುಲೈ ತಿಂಗಳಲ್ಲಿಂದ ಅವರಿಗೆ ವಕ್ರಗತಿ ಪ್ರಾಪ್ತ ಆಗಿತ್ತು. ಈಗಲೂ ವಕ್ರಗತಿಯಲ್ಲಿರುವಂತಹ ಶನಿ ಮಹಾರಾಜರು ನಿಮಗೆ ಸಾಂಕೇತಿಕವಾಗಿ ಕೆಲವೊಮ್ಮೆ ಶನಿ ಪ್ರಭಾವದ ಕೆಲವೊಂದು ಸಣ್ಣ ಪುಟ್ಟ ಸೂಚನೆಗಳು ಬರ್ಬೋದು ಹೊರತು ಹೆಚ್ಚಿನ ಒಂದು ದೀರ್ಘ ಪರಿಣಾಮವನ್ನು ಬರೋದಿಲ್ಲ. ಕೆಲವೊಮ್ಮೆ ಸಣ್ಣ ಪುಟ್ಟ ಅನಾರೋಗ್ಯ, ಕೆಲವೊಮ್ಮೆ ಸಣ್ಣ ಪುಟ್ಟ ಮಾತಿನ ಚಕಮಕಿ, ಇವೆಲ್ಲ ಮಾಮೂಲಾಗಿ ಬರುವಂಥದ್ದು ಬಂದು ಹೋಗುತ್ತೆ. ಅಷ್ಟೇ ಹೊರತು ಹೆಚ್ಚೇನು ಅಡ್ಡ ಪರಿಣಾಮಗಳು ಮಹಾರಾಜರಿಂದಿಲ್ಲ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸುವಾಗ ರಾಹು ನಿಮಗೆ ಲಾಭಸ್ಥನಾಗಿರುವಂಥದ್ದು. ಹಾಗಾಗಿ ರಾಹುವಿನಿಂದ ನಿಮಗೆ ಲಾಭ ನಿರಂತರವಾಗಿ ಈ ತಿಂಗಳಲ್ಲೂ ಮುಂದುವರಿಯುತ್ತೆ. ವಿಶೇಷವಾಗಿ ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ, ಹೊಸದರ ಆರಂಭಕ್ಕೆ ಸಹಕಾರ, ಜನಪ್ರಿಯತೆ ಸಿಗುವಂಥದ್ದು. ವಿಶೇಷವಾಗಿ ಯಾರ್ಯಾರು ಈ ಸಿನಿಮಾ ಅಥವಾ ಟಿ ವಿ ಮಾಧ್ಯಮ ಅಥವಾ ಸೆಲೆಬ್ರಿಟಿ ಮುಂತಾದ ಸಾರ್ವಜನಿಕ ರಂಗದಲ್ಲಿ ಸಾರ್ವಜನಿಕ ಜೀವನದಲ್ಲಿರ್ತಾರೆ, ಜೊತೆಗೆ ರಾಜಕಾರಣಿಗಳು ಮುಂತಾದಿರ್ತಾರೆ, ಅವರಿಗೆ ವಿಶೇಷವಾದ ಜನಪ್ರಿಯತೆ, ಪ್ರಸಿದ್ಧಿ, ಪುರಸ್ಕಾರ ಬರುತ್ತೆ, ಸನ್ಮಾನಗಳು ಆಗುವಂಥದ್ದು. ಜೊತೆಗೆ ನೀವು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಜನ ಮನ್ನಣೆ ಅಥವಾ ಪ್ರಚಾರಗಳು ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ವಿದೇಶದ ಮೂಲದ ಉದ್ಯೋಗ, ವಿದೇಶದ ವ್ಯವಹಾರಗಳಲ್ಲಿ ಸಹ ಅನೇಕರಿಗೆ ಪ್ರಗತಿ ಇದೆ. ವಿದೇಶಕ್ಕೆ ಉದ್ಯೋಗಕ್ಕೆ ಅಥವಾ ವಿದ್ಯಾಭ್ಯಾಸಕ್ಕೆ ಹೋಗೋನವರಿಗೆ ಅವಕಾಶಗಳು ಈ ರಾಹುವಿನ ಅನುಗ್ರಹದಿಂದ ಸಿಗ್ಬೋದು. ಜೊತೆಗೆ ಆಕಸ್ಮಿಕ ಧನ ಲಾಭ ಆಗುವಂಥ ವಿವಿಧ ರೀತಿಯ ವಿಧಾನಗಳಿರ್ತವೆ, ಆ ಮೂಲಕಗಳು ಸಹ ನಿಮಗೆ ಧನಗಳು ಲಾಭ ಆಗುವಂಥದ್ದು. ಈ ರೀತಿ ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ವಿಶೇಷವಾದ ರಾಹುವಿನ ಅನುಗ್ರಹ ಇರುವಂಥದ್ದು. ಕೇತು ನಿಮಗೆ ಪೂರಕವಾಗಿರುವುದಿಲ್ಲ, ಕೇತು ವೈರುಧ್ಯನೇ ಸಾರ್ತಾನೆ. ಹಾಗಾಗಿ ಯಾವ ರೀತಿ ಸೂರ್ಯನಿಂದ ಮತ್ತು ಗುರುವಿನಿಂದ ನಿಮಗೆ ವೈರುಧ್ಯವಾಗಿ ಕಲಹ, ಅನಾರೋಗ್ಯ ಮುಂತಾದವೆಲ್ಲ ಬಂದಿದೆ, ಕೇತು ಸಹ ನಿಮಗೆ ಅನಾರೋಗ್ಯದನ್ನು ಕೊಡ್ಬೋದು. ಕೆಲವೊಮ್ಮೆ ಜೊತೆಗೆ ಕಲಹಗಳಿಗೆ ಕಾರಣ ಆಗ್ಬೋದು. ವಿಶೇಷವಾಗಿ ಕಿರಿಯರಲ್ಲಿ, ಅದು ನಿಮ್ಮದೇ ಮಕ್ಕಳಲ್ಲಿ ಅಥವಾ ಸೋದರ ಸೋದರಿಯಲ್ಲಿ ಅಂತಹ ಒಂದು ಕಲಹದ ಕಾರಣ, ಆಸ್ತಿಗೋ ಹಣಕ್ಕೋ ಸಂಬಂಧಪಟ್ಟ ವಿವಾದಗಳೆಲ್ಲ ಇರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಅಪರಿಚಿತರಿಂದ ನಿಮಗೇನಾದರೂ ಏನಾದರೂ ತೊಂದರೆಗಳು ಅಥವಾ ಗುಪ್ತ ಶತ್ರುಗಳು ಅಂತ ಹೇಳ್ತಾರೆ, ಗುಪ್ತ ಶತ್ರುಗಳ ಪೀಡೆಗಳೆಲ್ಲ ಬೆಳಕಿಗೆ ಬರುವಂಥದ್ದು. ಆನ್ಲೈನ್ ಆಫ್ಲೈನ್ ವಂಚನೆಯ ಒಂದು ಪ್ರಭಾವಕ್ಕೆ ಸಿಲುಕಿಕೊಳ್ಳುವಂಥದ್ದು, ಇವೆಲ್ಲ ಬರುತ್ತೆ ಕೇತುವಿನ ಪ್ರಭಾವದಿಂದ. ಹಾಗಾಗಿ ಆ ಕೇತು ನಿಮಗೆ ವಿರುದ್ಧವಾಗಿರ್ತಾನೆ. ಆಗಸ್ಟ್ ತಿಂಗಳಲ್ಲಿ ಈಗ ಸೂರ್ಯನಿಂದ ರಾಹು ಕೇತುಗಳವರೆಗೂ ಗಮನಿಸಿದಾಗ ನಿಮಗೆ ಅಲ್ಲಿ ವಿಶೇಷವಾಗಿ ಮಂಗಳ, ಶುಕ್ರ ಮತ್ತು ರಾಹುಗಳ ವಿಶೇಷವಾದ ಬೆಂಬಲ ಇದೆ. ಬುಧನ ಬೆಂಬಲ ಸಹ 10ನೇ ತಾರೀಕಿಂದ ಬರ್ತದೆ. ಹಾಗಾಗಿ 4 ಗ್ರಹಗಳ ಪ್ರಬಲವಾದ ಉತ್ತಮ ಒಂದು ಆಯ್ಕೆಯ ಒಂದು ಬೆಂಬಲ ನಿಮಗೆ ಆಗಸ್ಟಲ್ಲಿರುತ್ತೆ. ಇದು ಬಹಳ ಒಳ್ಳೆಯ ವಿಚಾರ. ಯಾಕಂದರೆ ಸಾಡೆಸಾತಿಯಿಂದ ಬಂದಂತಹ ಈ ಮೇಷರಾಶಿಯವರಿಗೆ ಮಧ್ಯ ಆಗಸ್ಟ್ ತಿಂಗಳಲ್ಲಿ ತುಂಬ ರಿಲೀಫ್ ಕೊಡುವಂಥ ಗ್ರಹಗಳಿಂದ ಉತ್ತಮವಾದ ಅನುಭವಗಳು ಬರ್ಬೋದು. ಇನ್ನು ಚಂದ್ರನ ವಿಚಾರ ಗೊತ್ತಿರುವಂತೆ 2 ದಿನಕ್ಕೆ ಅಥವಾ 2.25 ದಿನಗಳ 2.5 ದಿನಕ್ಕೊಮ್ಮೆ ಚಂದ್ರನು ರಾಶಿಯನ್ನು ಬದಲಿಸ್ತಾ ಇರ್ತಾನೆ. ಹಾಗಾಗಿ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಬಹಳ ಚೆನ್ನಾಗಿದೆ, ಯಾವ ದಿನಗಳಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಇಲ್ಲ, ಏನು ಎಚ್ಚರಿಕೆ ಅನ್ನೋದು ಗಮನಿಸೋಣ.
ಆರಂಭದ 1-2 ಆಗಸ್ಟ್ 1-2 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. ಅಲ್ಲಿ ವಿಶೇಷವಾದ ಚಂದ್ರನ ಅನುಗ್ರಹ ನಿಮಗೆ ಇಷ್ಟವನ್ನು ಲಾಭವನ್ನು ಜಯವನ್ನು ಕೊಡುವಂಥದ್ದು. ಸಪ್ತಮದಲ್ಲಿರುವಂಥ ಚಂದ್ರನು ನಿಮ್ಮ ಬೇರೆ ಏನು ಕೋರಿಕೆಗಳು ಬೇಡಿಕೆಗಳು ಈಡೇರಲಿಕ್ಕೆ ಸಹಾಯ ಮಾಡ್ತಾನೆ. ಕೌಟುಂಬಿಕ ವಿಚಾರ ಚೆನ್ನಾಗಿರುತ್ತೆ, ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ. ಇನ್ನು ವಿಶೇಷವಾಗಿ ಮದುವೆ ಅಥವಾ ಇನ್ನಿತರ ಯಾವುದೇ ರೀತಿ ಪ್ರೇಮ ಪ್ರಕರಣ ವಿಚಾರಗಳಲ್ಲಿ ವಿಶೇಷವಾದ ಯಶಸ್ಸು ಸಿಗಲಿದೆ. ಮಿತ್ರರಿಂದ ಬಂಧುಗಳಿಂದ ಸಹಾಯ ಇದೆ. ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಸಹ ಪ್ರಗತಿ ಇದೆ. ಹಣಕಾಸಿನ ನೆರವು ಚೆನ್ನಾಗಿರುತ್ತೆ ಆಗಸ್ಟ್ 1-2ರಲ್ಲಿ. ಇನ್ನು ನಿಮಗೆ 3ರಿಂದ 7ರವರೆಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. 3, 4, 5, 6, 7 ಈ 5 ದಿನಗಳು ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಹಾಗೆಂದು ನಿಮಗೆ ಸಿಗುವಂತಹ ಶುಕ್ರನ ಬೆಂಬಲ ಇರ್ಬೋದು, ಮಂಗಳನ ಬೆಂಬಲ ಇರ್ಬೋದು, ಅಥವಾ ಇನ್ನಿತರ ರಾಹುವಿನ ಬೆಂಬಲ ಅವೆಲ್ಲವೂ ಇದ್ದೇ ಇರುತ್ತೆ. ಅದರಿಂದ ನಿಮಗೆ ಏನೋ ಕೊರತೆಗಳಿಲ್ಲ. ಆದರೆ ಚಂದ್ರನ ಬೆಂಬಲದ ಕೊರತೆ ಕಾರಣ ಇಲ್ಲಿ ಆ ಕಲಹಗಳು ವಾಗ್ವಾದಗಳ ಬೆಂಕಿಗೆ ತುಪ್ಪ ಸುರಿದಂತೆ. ಆಗಲೇ ನಿಮಗೆ ಅಲ್ಲಿ ರವಿಯು ಸಹ ಕಲಹಕಾರಕನಾಗಿದ್ದಾನೆ. ಅಲ್ಲಿರತಕ್ಕಂಥ ಗುರು ಅಥವಾ ಕೇತು ಸಹ ನಿಮಗೆ ಕಲಹ ಅಥವಾ ವಾಗ್ವಾದಕಾರಕನಾಗಿದ್ದಾನೆ. ಇಲ್ಲಿ ಈಗ ಚಂದ್ರನ ಒಂದು ಇರುವಿಕೆ ಸಹ ನಿಮಗೆ ಅಂತಹ ಒಂದು ಕಲಹಕ್ಕೆ, ವಾಗ್ವಾದಕ್ಕೆ ಅಥವಾ ನಿಷ್ಠುರಾದಿಗಳಿಗೆ ಕಾರಣ ಆಗ್ಬೋದು. ಹಾಗಾಗಿ 3ರಿಂದ 7ರವರೆಗೂ ನೀವು ಮಾತು ವಿಚಾರ, ಹಣಕಾಸು ವಿಚಾರ, ನಡತೆ ನಡವಳಿಕೆ ವಿಚಾರ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಬಂಧುಗಳಲ್ಲಿ ಮಿತ್ರರಲ್ಲಿ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಸಣ್ಣ ಪುಟ್ಟ ವಿಚಾರಗಳಿಗೆ ರೇಗುವುದಾಗಲಿ, ಇತರರ ಮೇಲೆ ಅನುಮಾನ ಪಡುವುದಾಗಲಿ, ಅಥವಾ ಸಂಶಯಾಸ್ಪದವಾಗಿ ಮನೆಯ ಸದಸ್ಯರಲ್ಲೂ ಅಥವಾ ಇತರ ಮಿತ್ರರಲ್ಲೂ ನೀವು ವರ್ತಿಸುವಂಥದ್ದು ಅದು ನಿಮಗೆ ತೊಂದರೆಗೆ ಈಡು ಮಾಡ್ಬೋದು. ಹಾಗಾಗಿ ಅಲ್ಲಿ ಮಾತು ನಡವಳಿಕೆ ಜೊತೆಗೆ ಆರ್ಥಿಕವಾಗಿ ಹಣಕಾಸಿನ ಒಂದು ಪೇಮೆಂಟ್ಗಳು ಪಾವತಿ ಮಾಡೋಗಳು ಈ 3ರಿಂದ 7ರವರೆಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಇನ್ನು 8, 9, 10, 11 ನಿರಂತರವಾಗಿ 4 ದಿನ 8ರಿಂದ 11ರವರೆಗೆ 4 ದಿನಗಳು ಚಂದ್ರನು ವಿಶೇಷವಾಗಿ ನಿಮಗೆ ಜಯವನ್ನು ಲಾಭವನ್ನು ಕೊಡುವಂಥದ್ದು. ಕರ್ಮಸ್ಥಾನ ಲಾಭಸ್ಥಾನದಂತಹ ಚಂದ್ರನು ನಿಮಗೆ ಯಾವ ರೀತಿಯ ನಿಮ್ಮ ವ್ಯಾಪಾರ ಉದ್ಯಮ ಮಾಡ್ತೀರೋ ಅದರಲ್ಲಿ ಪ್ರಗತಿ ಸಿಗುತ್ತೆ. ವಿದ್ಯಾರ್ಥಿಗಳಿಗೂ ಉತ್ತಮ ಫಲ ಇದೆ. ಜೊತೆಗೆ ಇನ್ಯಾರು ಯುವಕರು ಸಾಧಕರು ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಒಂದು ಆಶಾಕಿರಣವಾದ ಶುಭ ಸೂಚನೆಗಳು ಬರುವಂಥದ್ದು, ಶುಭ ಸಮಾಚಾರಗಳು ಬರುವಂಥದ್ದು. ಮನೆಯಲ್ಲಿ ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ. ಹಾಗಾಗಿ 8ರಿಂದ 11 ಉತ್ತಮವಾದ ಆಯ್ಕೆ, ಚಂದ್ರನ ಒಂದು ವಿಶೇಷದ ಅನುಗ್ರಹ ಇರುವಂಥದ್ದು. 12, 13ರಲ್ಲಿ ನಿಮಗೆ ಅಷ್ಟೇನು ಚಂದ್ರನ ಅನುಕೂಲತೆ ಇರೋದಿಲ್ಲ. ವಿರುದ್ಧವಾದ ಪರಿಣಾಮಗಳಾಗ್ಬೋದು. ಮನಸ್ಸಲ್ಲಿ ಅಶಾಂತಿ ಮೂಡುವಂಥ ಘಟನೆ, ಮನಸ್ಸು ವಿಕ್ಷಿಪ್ತ ಆಗುವಂಥದ್ದು, ಸಿಟ್ಟು, ಆತಂಕ, ಭಯ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಯಾವುದಾದ್ರು ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಡೆತಡೆಗಳು ಬರ್ಬೋದು. ವಿಪರೀತ ಖರ್ಚುಗಳು ಅಥವಾ ಅನಾವಶ್ಯಕ ಖರ್ಚುಗಳೆಲ್ಲ ಎದುರಾಗ್ಬೋದು. ಹಾಗಾಗಿ 12, 13ರಲ್ಲಿ ಮಾತು ನಡವಳಿಕೆ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರ. 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ. ಅತ್ಯಂತ ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ರಾಬಲನ ಜಯವನ್ನು, ಆರೋಗ್ಯವನ್ನು, ಸುಖವನ್ನು ಕೊಡ್ತಾನೆ. ಅನಿರೀಕ್ಷಿತ ಲಾಭಗಳು ಆಗಲಿವೆ. ಮಾಡುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ. ಜೊತೆಗೆ ಯಾವುದಾದ್ರೂ ನೀವು ದೀರ್ಘಕಾಲದ ನಿರೀಕ್ಷಿತವಾದ ಯಾವುದೇ ಉತ್ತಮ ಫಲಿತಾಂಶಗಳು ಅಥವಾ ಶುಭ ಸಮಾಚಾರಗಳು ಈ ದಿನ ನಿಮಗೆ ಬರಲಿವೆ. ಹಾಗಾಗಿ 14, 15 ದಿನ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. 16, 17, 18 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಇಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ, ಅನಿರೀಕ್ಷಿತವಾಗಿ ಹಣ ಖರ್ಚಾಗುವಂಥದ್ದು, ಅನಿರೀಕ್ಷಿತವಾಗಿ ನೀವೇನೋ ಹಣವನ್ನು ಅಥವಾ ಇನ್ನಿತರ ಅಮೂಲ್ಯವಾದ ವಸ್ತುಗಳನ್ನು ಕಳೆದುಕೊಳ್ಬೋದು ಅಥವಾ ಕಳ್ಳತನ ಆಗುವ ಸಾಧ್ಯತೆ. ಜೊತೆಗೆ ಯಾವುದಾದ್ರೂ ನಿಮಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಣ್ಣ ಪುಟ್ಟ ನೋವುಗಳು ಅಥವಾ ಶೀತ, ನೆಗಡಿ, ಜ್ವರದಂತಹ ಸಮಸ್ಯೆಗಳು ಕಾಣಬಹುದಾಗಿದೆ. ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕು. ಜೊತೆಗೆ ಹಣದ ಪಾವತಿ, ಪೇಮೆಂಟ್ ಅಥವಾ ಆನ್ಲೈನ್ ಮೂಲಕ ವಿಚಾರ ಮಾಡುವಂಥ ವಿಚಾರಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇನ್ನು ಆ ಬಳಿಕ 19, 20 ನಿಮ್ಮ ಪಾಲಿಗೆ ಉತ್ತಮ ದಿನ. 19, 20ರಲ್ಲಿ ಯಶಸ್ಸು, ಕೀರ್ತಿ, ಲಾಭ ಇದೆ. ಮಾಡುವಂಥ ಕೆಲಸ ಕಾರ್ಯ ಕ್ಷಿಪ್ರವಾಗುತ್ತೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮುಂತಾದವುಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಸಹ ಪ್ರಗತಿ ಹೆಚ್ಚು ಬರುತ್ತೆ. 21, 22 ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಬಂಧು ಬಾಂಧವ್ಯರ ಜೊತೆಗೆ ಮತ್ತೊಮ್ಮೆ ಕಲಹದ ವಾತಾವರಣ, ಜೊತೆಗೆ ಅನಿರೀಕ್ಷಿತವಾಗಿ ಖರ್ಚುಗಳು ಬರುವಂಥದ್ದು ಅಥವಾ ಆಕಸ್ಮಿಕ ನಿಮಗೆ ಧನ ನಷ್ಟ ಆಗುವಂಥ ಸಾಧ್ಯತೆ. ಜೊತೆಗೆ ಮಾತಿನ ಚಕಮಕಿ ಮನೆಯಲ್ಲಾಗುತ್ತೆ. ನಿಮ್ಮ ವೃತ್ತಿ ಜಾಗದಲ್ಲೂ ಮಾತಿನ ಚಕಮಕಿಗಳು ಆಗ್ಬೋದು. 23, 24 ಅಷ್ಟೇನು ಉತ್ತಮವಾದ ಫಲಿತಾಂಶಗಳಿಲ್ಲ. 23, 24ರಲ್ಲೂ ಸಹ ಹಾಗೆ ನಿಮಗೆ ಕಲಹದ ವಾತಾವರಣ, ಕಿರಿಯರ ಜೊತೆ ಕಲಹ, ವಾಗ್ವಾದ, ನಿಮಗೆ ಅವಮಾನಕರ ಘಟನೆ ಆಗುತ್ತೆ. ಅಥವಾ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಮೇಲೆ ದಂಡನೆ, ಆರೋಪಗಳು ಬರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೋರ್ಟ್ ಕೆಲಸಗಳಲ್ಲಿ ಮಾಡುವಾಗ ನಿಮಗೆ ಹಿನ್ನಡೆ ಆಗುವಂಥದ್ದು ಅಥವಾ ಯಾವುದೇ ನಿಮಗೆ ದಾಖಲಾ ಪತ್ರಗಳ ಕೊರತೆ ಬಂದು ಆ ಕೆಲಸವನ್ನು ನಿಂತು ಹೋಗುವಂಥದ್ದು ಮುಂತಾದ ಅನುಭವಗಳು ಆಗ್ಬೋದು. ಹಾಗಾಗಿ 23, 24ರಲ್ಲಿ ಇಂತಹ ಎಚ್ಚರಿಕೆ ಬೇಕು. 25, 26, 27 3 ದಿನ 25ರಿಂದ 27ರವರೆಗೆ. ಈ 25, 26, 27ರಲ್ಲಿ ನಿಮಗೆ ಜಯ, ಲಾಭ, ಕೀರ್ತಿ ಇದೆ. ವಿಶೇಷವಾದ ಸೂರ್ಯ ಚಂದ್ರರ ಅನುಗ್ರಹ ಬರುವಂಥದ್ದು. ಜೊತೆಗೆ ನಿಮ್ಮ ರಾಶಿಯಾಧಿಪತಿ ಮಂಗಳನ ಅನುಗ್ರಹ, ಬುಧ ಅನುಗ್ರಹ, ಶುಕ್ರ ಅನುಗ್ರಹ, ರಾಹುವಿನ ಬೆಂಬಲ, ನಿಮಗೆ ಅಲ್ಲಿ 4 ಅಥವಾ 5 ಗ್ರಹಗಳಿಂದ ವಿಶೇಷವಾದ ಆಶೀರ್ವಾದ ಸಿಗುವಂಥ ಶುಭ ಅವಸರ. ಅಲ್ಲಿ ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಣಕಾಸು ಎಲ್ಲ ಚೆನ್ನಾಗಿ ಬರುವಂಥದ್ದು. ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥದ್ದು ಅವಕಾಶ. ಭೂಮಿ, ಮನೆ, ಯಂತ್ರ, ವಾಹನ, ಉಪಕರಣ ಕೊಳ್ಳುವಂಥ ಅವಕಾಶಗಳು ಕೆಲವರಿಗೆ ಬರ್ಬೋದು. ವಿದ್ಯಾರ್ಥಿ ಯುವಕರಿಗೆ ಅವರ ಒಂದು ಏನೋ ಇಷ್ಟಪಟ್ಟಿದ್ದು ಸಿದ್ಧಿಯಾಗುತ್ತೆ 25ರಿಂದ 22ರಲ್ಲಿ. ಬೆಳಗ್ಗೆ 28, 29 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಸಪ್ತಮದ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಕೀರ್ತಿಯನ್ನು ಕೊಡ್ತಾನೆ. ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳು ಬರ್ಬೋದು. ಅಥವಾ ಮಾಡಿದಂಥ ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರತಿಭಾ ಪುರಸ್ಕಾರ ಇತ್ಯಾದಿಗಳೆಲ್ಲ ಬರುವಂಥದ್ದು. ಸರ್ಕಾರ ಮೂಲಕ ಕೆಲಸ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ನಿಮಗೆ ಜಯ ಆಗುತ್ತೆ. ಮಹಿಳೆಯರು, ಗೃಹಿಣಿಯರ ಮನೆಯಲ್ಲಿ ನೆಮ್ಮದಿ ಇರುವಂಥ ದಿನ 28, 29.
30-31 ಅಷ್ಟೇನು ಉತ್ತಮವಿಲ್ಲ. ಚಂದ್ರನ ಬೆಂಬಲದ ಮತ್ತೊಮ್ಮೆ ಕೊರತೆ ಕಾಡುತ್ತೆ. ಅಲ್ಲಿ ಮಾತಿನ ಚಕಮಕಿ, ಕಲಹ, ಅನಾರೋಗ್ಯದ ಸಮಸ್ಯೆಗಳು ಕಾಡ್ಬೋದು. ಅಥವಾ ಇತರರಿಂದ ನಿಮಗೆ ನಿಂದನೆ, ಅವಮಾನದ ಘಟನೆಗಳು ಸಹ 30-31 ಬರ್ಬೋದಾಗಿದೆ. ಹಾಗಾಗಿ ಮಾತು, ನಡವಳಿಕೆ, ಆರೋಗ್ಯ ಮತ್ತು ಹಣಕಾಸು ಬಗ್ಗೆ 30-31 ಎಚ್ಚರಿಕೆ ಬೇಕಾಗುತ್ತೆ. ಇವೆಲ್ಲವೂ ಚಂದ್ರನ ಚಲನೆಗೆ ಅಂದರೆ ಕ್ಷಿಪ್ರವಾಗಿ ಚಂದ್ರನ ರಾಶಿ ಬದಲು ಮಾಡ್ತಾನೆ. ಹಾಗಾಗಿ ಚಂದ್ರನ ಒಂದು ಅನುಕೂಲತೆಗಳು ಯಾವ ದಿನಗಳಲ್ಲಿ ಯಾವ ದಿನಗಳಲ್ಲಿ ಇಲ್ಲ. ಸುಮಾರು 18 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಹೇಳಿದ್ದೇನೆ. ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣದ ವಿಚಾರ ಬಂದಾಗ ನೀವು ಗ್ರೇ ಅಥವಾ ಬೂದು ಬಣ್ಣ, ರಾಹುವಿನ ಬೆಂಬಲ ಇರುವ ಕಾರಣ ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ಅಂದರೆ ನಂಬರ್ 4 ಬಳಸುವಂಥದ್ದು. ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6. ವೈಟ್ ಅಥವಾ ಬಿಳಿಯ ಬಣ್ಣ ಶುಕ್ರನ ಸಂಕೇತ. ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಹಾಗಾಗಿ ವೈಟ್ ಅಥವಾ ಬಿಳಿಯ ಬಣ್ಣ ನಂಬರ್ 6 ತಿಂಗಳ ಪೂರ್ತಿ ಬಳಸುವಂಥದ್ದು. ಇನ್ನು ರೆಡ್ ಅಥವಾ ಕೆಂಪು ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಆ ಮಂಗಳನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಸಂಖ್ಯೆ 9 ಅಥವಾ ನಂಬರ್ 9 ತಿಂಗಳ ಪೂರ್ತಿ ಬಳಸ್ಬೋದು. ಹಾಗಾಗಿ ಗ್ರೇ, ವೈಟ್, ರೆಡ್ ಜೊತೆಗೆ 4, 6, 9 ಎಂಬಂಥ ಸಂಖ್ಯೆ ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ಬುಧನ ಅನುಗ್ರಹ ಅಲ್ಲಿ 10ನೇ ತಾರೀಕಿಂದ ಬರುತ್ತೆ. 10ರವರೆಗೂ ಅಲ್ಲಿ ನಿಮಗೆ ಇರುವುದಿಲ್ಲ. 10ನೇ ತಾರೀಕಿಂದ ಬುಧನ ರುಜುಗತಿ ಬಂದಾಗ ಅಲ್ಲಿ ಬುಧನ ಅನುಗ್ರಹ ಬರೋ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನಂಬರ್ 5 ಅಲ್ಲಿಂದ ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂತಹ ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೀನಿ. ಆ 18 ದಿನಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಹಾಗೂ ಸಂಖ್ಯೆ 2 ಚಂದ್ರಾನುಗ್ರಹ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಳುತ್ತದೆ. ಹಾಗಾಗಿ ನಿಮಗೆ ವಿಶೇಷವಾಗಿ 4+1 ಅಂದರೆ ಚಂದ್ರನ ಸೇರಿದ 5 ಗ್ರಹಗಳ ಬೆಂಬಲ ಇರುತ್ತೆ. ಹಾಗಾಗಿ ಯಾರಿಗೆ ಒಂದು 3 ಅಥವಾ ಹೆಚ್ಚು ಗ್ರಹಗಳ ಬೆಂಬಲ ಇರುತ್ತೋ ಅದನ್ನು ಉತ್ತಮ ರಾಶಿ, ಉತ್ತಮ ಒಂದು ಫಲ ಅಂತ ನಾವು ಅಂದಾಜು ಮಾಡ್ಬೋದು. ಹಾಗಾಗಿ ಈ ವಿಚಾರ ಅಂದಾಜು ಮಾಡಿದಾಗ ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ ಅನೇಕ ಉತ್ತಮ ಫಲಗಳು ಸಿಗಲಿವೆ. ಅತ್ಯಪೂರ್ವವಾಗಿ ಸಿಗುವಂಥ ಮಂಗಳನ ಶುಕ್ರನ ಆಶೀರ್ವಾದ ಬರಲಿದೆ. ಸಾಡೆ ಸತಿಯ ಚಕ್ರದ ಮಧ್ಯೆಯೂ ನಿಮಗೆ ಅಪರೂಪವಾದ ಒಂದು ರಿಲೀಫ್ ಅಥವಾ ಒಂದು ಉತ್ತಮವಾದ ಪರಿಹಾರದ ರೂಪದ ಅನೇಕ ರೀತಿಯ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಶುಭದಾಯಕವಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.